ಪ್ರಶಾಂತ್, ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮುಖಂಡರುಗಳನ್ನು ಈ ವಿಷಯದಲ್ಲಿ ಸೆನ್ಸಿಟೈಸ್ ಮಾಡೋದು ಹೆಂಗೆ? ಫಸ್ಟು ಹಿರಿಯ ನಾಯಕರಾದಂಥವರು ಹಿರಿಯ ಅಧಿಕಾರಿಗಳನ್ನು ಏಕವಚನದಲ್ಲಿ ಕರೆಯೋದು ಬಿಡಬೇಕು ಅಂತ. ಅದು ನೂರಾರು ಜನರು ಎದುರಿಗಿರಿ ಒಬ್ಬ IAS ಅಧಿಕಾರಿ ಇರ್ತಾನೆ, IPS ಅಧಿಕಾರಿ ಇರ್ತಾನೆ, ಬಾರಯ್ಯ ಇಲ್ಲಿ, ಹೋಗಯ್ಯ ಇಲ್ಲಿ. ಅದು ಪ್ರಾಯಶಃ ನಮ್ಮದು ಓಲ್ಡ್ ಸ್ಕೂಲ್ ಪಾಲಿಟಿಕ್ಸ್ ಅದೇ ರೀತಿ ನಡ್ಕೊಂಡು ಬಂದಿದೆ. ಅಂದರೆ ಬಾಬುಡಮ್ ಅಂದರೆ ಏನು? ಮಂತ್ರಿಗಳು. ಇವ್ರು ಯಾರು? ರಾಜರು. ಹಾಗಾಗಿ ಬಾಬುಡಮ್ಗಳನ್ನು ಏಕವಚನದಿಂದ ಕರೆಯೋದು. ಇತ್ತೀಚೆಗೆ ಅಂದರೆ ಪೊಲೀಸ್ ಅಧಿಕಾರಿಗಳನ್ನು, ಅದು ಚಲನಚಿತ್ರಗಳು ಕೂಡ ಅದನ್ನು ಕ್ಲೇಷ ಮಾಡಿವೆ. ತೀರಾ ಇತ್ತೀಚೆಗೆ ಪತ್ರಕರ್ತರನ್ನ ಕೂಡ ಆ ರೀತಿ ಹಂಗೆ ಮಾತಾಡಿಸೋದು, ಅದು ನಮ್ಮ ಜನಪ್ರಿಯತೆ ಮತ್ತು ಅದು ನಮಗಿರ್ತಕ್ಕಂಥ ಒಂದು ಅಥಾರಿಟಿ ಹೋಲ್ಡ್ನ ಭಾಗ ಅಂತಕ್ಕಂಥದ್ದನ್ನು ರಾಜಕಾರಣಿಗಳು ತಿಳ್ಕೊಂಡು. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್, ಈ ರೀತಿಯ ಪ್ರಕರಣಗಳಲ್ಲಿ ನಾನು ಹೇಳೋದು, ನೀವು ಏನೇ ಒಂದು ಸಣ್ಣ ಪ್ರಕರಣ ಆದರೂ ಹೋಗಿ FIR ದಾಖಲಿಸ್ತೀರಿ. ಯಾಕೆ ಈ ರಾಜೀವ್ ಗೌಡ ಮೇಲೆ ಇವತ್ತಿನ ಸಂಜೆವರೆಗೂ FIR ದಾಖಲಾಗಿಲ್ಲ? ಹೌದು, ನೀವು FIR ಅನ್ನು ದಾಖಲಿಸಿ ಕ್ರಮಗಳನ್ನು ತೆಗೆದುಕೊಂಡ್ರೆ ಮಾತ್ರ ಇನ್ನೊಂದು ಬಾರಿ ಯಾರಿಗೋ ಮಾತಾಡೋರು 10 ಬಾರಿ ಯೋಚನೆ ಮಾಡ್ತಾರೆ. ಹೌದು, ನೀವು ಹೇಳಿದ್ರೆ ಭದ್ರಾವತಿಯ ಪ್ರಕರಣ, MLA ಮಗ, ನೀವು ಮಾತಾಡಿದ್ದೇ ಬಂತು ಬಿಟ್ರೆ ಒಂದಿನ 2 ದಿನ ಚರ್ಚೆ ಆಗತ್ತೆ ಅಷ್ಟೇ. 3ನೇ ದಿನದಿಂದ ನಾವು ತಡ್ಕೊಳಕ್ಕಾಗದೆ ಸಿಟ್ಟಲ್ಲಿ ನಾವು ಕೂಗಾಡ್ತೀವಿ, ರೇಗಾಡ್ತೀವಿ, ಬೈತೀವಿ, ಜನ ನೋಡ್ಕೊಂಡು ಚಪ್ಪಾಳೆ ಹೊಡಿತಾರೆ, ಚೆನ್ನಾಗಿ ಮಾತಾಡಿದ್ರಿ ಅಂತಾರೆ, ಮುಗಿತದಲ್ಲಿಗೆ. ಪಬ್ಲಿಕ್ ಕಾಸ್ಗೋಸ್ಕರ ನಾವು ಮಾತಾಡ್ತೀವಿ ಅಂತ ಅಷ್ಟೇ. ನೀವು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಒಂದು ನನಗನ್ಸುತ್ತೆ, ಇದು ನಾಳೆ ಈಗ ಭದ್ರಾವತಿಯ ಪ್ರಕರಣ ಆಯಿತು, ಈಗ ರಾಜೀವ್ ಗೌಡ ಪ್ರಕರಣ ಆಯಿತು. ಅಧಿಕಾರಿಯರೇ, ನೀವು ಸರ್ಕಾರಕ್ಕೋಸ್ಕರ ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಬಂದು ಕಣ್ಣೀರು ಹಾಕಿ ಅದು ಮಹಿಳಾ ಅಧಿಕಾರಿ, ಅಂಥ ಪ್ರಕರಣದಲ್ಲೂ ಕೂಡ ನೀವು ಕ್ರಮವನ್ನು ಜರುಗಿಸ್ಲಿಕ್ಕೆ ನಮಗೆ ಮನಸ್ಸಿಲ್ಲ, ನಾವು ಮೌನದಿಂದಿರ್ತೀವಿ ಅಂತಕ್ಕಂಥದ್ದು ಹೇಳಿದರೆ ಈ ಪ್ರಕರಣಗಳು ಈ ರೀತಿ ನಡೀತಾ ಇರ್ತವೆ ಅಷ್ಟೇ. ಜಾಸ್ತಿ ಆಗ್ತಾವೆ ಬರ್ತಾ. ಒಬ್ಬ MLA ಎಲೆಕ್ಷನ್ನಿನ ಡಿಫೀಟೆಡ್ ಕ್ಯಾಂಡಿಡೇಟ್ ಮಾತಾಡ್ದ, ನಾಳೆ ಜಿಲ್ಲಾ ಪಂಚಾಯತಿ ಡಿಫೀಟೆಡ್ ಕ್ಯಾಂಡಿಡೇಟ್ ಮಾತಾಡ್ತಾನೆ, ನಾಳೆ ತಾಲೂಕ್ ಪಂಚಾಯತಿ ಡಿಫೀಟೆಡ್ ಕ್ಯಾಂಡಿಡೇಟ್ ಮಾತಾಡ್ತಾನೆ. ಮಾತಾಡೋದ್ರಿಗೊಂದು ಸದರ ಸಿಕ್ಕಂಗಾಗತ್ತಿದು. ರವಿಕುಮಾರ್ ಅವರೇ, FIR ಆಗಿ ಆಕ್ಷನ್ ಆಗೋ ತನಕ ಬಿಡೋದಿಲ್ಲ ಅನ್ನೋ ಥರದ ಹೋರಾಟ ಏನಾದರೂ? ಸರ್, ಈ ಪ್ರಕರಣ ನಾವು ಕೊಟ್ಟಿರ್ತಕ್ಕಂಥ 2 ದೂರು, ಒಂದು ಪಕ್ಷದ ವತಿಯಿಂದ ಕೊಟ್ಟಿದ್ದೀರಿ, ಒಂದು ನಗರಸಭೆ ಆಯುಕ್ತರ ಕಡೆಯಿಂದ ಕೊಟ್ಟಿದ್ದೀರಿ. ಈ 2 ಪ್ರಕರಣ FIR ಆಗಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸೋ ತನಕ ನಾವು ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಶತಸಿದ್ಧ ಸರ್. ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆ ನಾವು ಇವಾಗ ಹೇಳಬೇಕಾದ್ರೆ ನಮ್ಮ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಸಹ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಕೂಡಲೇ ರಾಜೀವ್ ಗೌಡ್ರನ್ನ ಪಕ್ಷದಿಂದ ವಜಾ ಮಾಡಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಗಡಿ ಪಾರು ಮಾಡೋ ತನಕ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಸರ್. ನಾನು ನೋಡಿ ಅಜಿತ್, ಮತ್ತಿನ್ನೊಂದು ಪ್ರಶ್ನೆ ಕೇಳ್ತೀನಿ. ಮಾತೆತ್ತಿರ ಬೇಡದೇ ಇರೋ ವಿಷಯಕ್ಕೆಲ್ಲ ಬಂದು ಮೂಗ್ ತೂರಿಸಿ ಕೂಗ್ ಮಾರಿ ಥರ ಮಾತಾಡುವಂಥ ಪ್ರದೀಪ್ ಈಶ್ವರ್ ಪತ್ತೆ ಇಲ್ಲ. ಅವ್ರದೇ ಜಿಲ್ಲೆಯಲ್ಲಿ ಆಗಿರೋದು ಇದು. ಬರೋ ವಿಷಯಕ್ಕೆಲ್ಲ ಬಂದು ಮೂಗ್ ತೂರಿಸ್ತಾರೆ, ಅಲ್ಲಿಂದ ಬರ್ತಾರೆ ವಿಧಾನಸೌಧದಲ್ಲಿ ಮೈಕ್ ಮುಂದೆ ಮಾತಾಡೋದಕ್ಕೆ. ಒಂದು ಹೇಳಿಕೆ ಇಲ್ಲ, ಒಂದು ಮಾತಿಲ್ಲ. ನೆಕ್ಸ್ಟ್ ಗ್ಲೋಬಲ್ MLA. ಗ್ಲೋಬಲ್ MLA. ನೆಕ್ಸ್ಟ್ ಮತ್ತೆ ನಮ್ಮ ಅಂತಾರಾಷ್ಟ್ರೀಯ ಡಿಫೆನ್ಸ್ ಎಕನಾಮಿಕ್ಸ್ ವಿಶ್ಲೇಷಕರಾದಂತ ಸಂತೋಷ್ ಲಾಡು, ಅವ್ರ ಬಾಯಲ್ಲೂ ಏನು ಒಂದು ರಿಯಾಕ್ಷನ್ ಇಲ್ಲ, ಒಂದು ಮಾತಿಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರು ಸೈಲೆಂಟ್ ಆಗಿ ಜಾರ್ಕೊಂಡ್ಬಿಟ್ರು, ನನಗೆ ಗೊತ್ತಿಲ್ಲ, ನೋಡ್ತೀನಿ, ಏನೇ ಆದ್ರೂ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು. ನೀವು ನಿಮ್ಮ ವಿರುದ್ಧ ಒಂದು ಟ್ವೀಟ್ ಮಾಡೋರ್ನ, ಒಂದು ಪೋಸ್ಟ್ ಮಾಡೋರ್ನ, ಅಥವಾ ಒಂದು ಮಾತಾಡೋರ್ ವಿರುದ್ಧ ವಿತಿನ್ 2-3 ಅವರ್ಸ್ ಅಲ್ಲಿ ಪೊಲೀಸರಿಗೆ ಫೋನ್ ಮಾಡಿ FIR ಹಾಕಕ್ ಆಗ್ಬಿಡುತ್ತೆ. ಈ ಪ್ರಕರಣ ಆಗಿ ಇಷ್ಟೊತ್ತಾಯ್ತು, ಒಂದು FIR ಆಗಿಲ್ಲ, ಅವ್ರ ಮೇಲೆ ಒಂದು ಕ್ರಮ ಆಗಿಲ್ಲ. ತಿರ್ಗಾ ಸಂಗಮೇಶ್ ಮಗನ್ ವಿಚಾರದಲ್ಲೂ ಅಷ್ಟೇ ಏನೂ ಆಗಿಲ್ಲ. ತಿರ್ಗಾ ಈ ವ್ಯಕ್ತಿಗೆ ಬ್ಯಾಕ್ ಗ್ರೌಂಡ್ ಇದೆ, ಈ ವ್ಯಕ್ತಿಯ ರೌಡಿಸಮ್ ಬ್ಯಾಕ್ ಗ್ರೌಂಡ್ ಇದೆ. ಲಿಟ್ರಲಿ ನೀವು ಚೆಕ್ ಮಾಡ್ರೆ ಗೊತ್ತಾಗುತ್ತೆ. ಲೋಕಲ್ ಅಲ್ಲೋ ಕೇಳಿದ್ರೆ ಹೇಳ್ತಾರೆ, JDS ಶಾಸಕರು ಹೇಳಿದ್ರು, ತಿರ್ಗಾ ಲೋಕಲ್ ನಮ್ ಲೀಡರ್ ಕೇಳಿದ್ರು ಹೇಳ್ತಾರೆ, ಕಾಂಗ್ರೆಸ್ ನ ಲೀಡರ್ಸ್ಗಳನ್ನ ಕೇಳಿದ್ರು ಹೇಳ್ತಾರೆ. ಆಯ್ತಲ್ಲ? ಸೊ ಚೆಕ್ ಮಾಡಿ ಬ್ಯಾಕ್ ಗ್ರೌಂಡ್ ಇರೋಂಥ ವ್ಯಕ್ತಿನ ನೀವು ಈ ರೀತಿ ಪ್ರೊಟೆಕ್ಟ್ ಮಾಡ್ತೀರಾ ಅಂದ್ರೆ, ಇವರಿಂದೆ ಇಲ್ಲ ಮುಖ್ಯಮಂತ್ರಿಗಳು ಇಲ್ಲ ಉಪಮುಖ್ಯಮಂತ್ರಿಗಳು ಡೈರೆಕ್ಟ್ ಅಭಯ ಹಸ್ತ ಇರಲೇಬೇಕು. ಇಲ್ಲ ಅಂದ್ರೆ ಚಾನ್ಸ್ ಇಲ್ಲ ಅಜಿತ್ ಹಿಂಗಾಗೋದಕ್ಕೆ. 100% ನೋ ವೇಸ್. ಅವರ ಒಂದು ಆಶೀರ್ವಾದ ಇಲ್ಲ ಅಂದ್ರೆ ಈ ರೀತಿ ಮೆರೆಯೋದಕ್ಕೆ, ಈ ತರ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಾಂದ್ರೆ ಇಷ್ಟೊಳಗಡೆ ಹಾಕ್ಲೇಬೇಕಾಗಿತ್ತು, ಅವ್ರು ಯಾಕೆ ಹಾಕ್ಲಿಲ್ಲ? ಸೊ ಈ ವಿಚಾರದಲ್ಲಿ ನಾನು ಆಗ್ಲೇ ಹೇಳ್ದಂಗೆ, ಈ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಮಹಿಳೆಯರಿಗಾಗ್ಬೋದು, ಕಾಮನ್ ಮ್ಯಾನ್ಗಾಗ್ಬೋದು, ಅಧಿಕಾರಿಗಳಿಗಾಗ್ಬೋದು, ಪತ್ರಕರ್ತರಿಗಾಗ್ಬೋದು, ಯಾರಿಗಾದ್ರೂ ಆಗ್ಬೋದು, ಒಂಥರ ಏನ್ ಹೇಳ್ತಾರೆ ಅದಕ್ಕೆ, ಮಾತಾಡೋಂಗಿಲ್ಲ, ಏನು ಮಾತಾಡೋಂಗಿಲ್ಲ, ಇದ್ರ ವಿರುದ್ಧ ಮಾತಾಡೋ ಈ ತರ ಅವಾಚ್ಯ ಶಬ್ದಗಳನ್ನ ಕೇಳಬೇಕು, ಇಲ್ಲ ಸೂಸೈಡ್ ಮಾಡ್ಕೊಬೇಕು, ಅಷ್ಟೇ ನಡೀತಾ ಇರೋದು.
ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.